ಏನ್ ಕಳ್ಕೊಂಡಿ ಏನ್ ಹಿಂಗ ಹುಡ್ಕಾಡಕತ್ತಿರ? ಅದ ನೀವ್ ಅಡ್ಡಾಡಕತ್ತಿರಲ್ಲ, ನಿಮ್ ಹಿಂದೆ ಏನೋ ವಿಚಾರ ಮಾಡ್ಕೊಂತ. ಆಯ್ತಾಯ್ತು ನಡಿ, ಈಗ ಕೋರ್ಟಿಗೆ ಹೋಗಿತ್ತಲ್ಲ, ಯಾಕೆ ಕಂಪ್ಲೇಂಟ್ ಕೊಡು. ಯಾರ ಮೇಲೆ? ರವಿ ಮೇಲೆ. ಯಾಕೆ? ಆಡ್ ಹಗಲ ನಡು ದೇವಸ್ಥಾನದಾಗ ನನ್ನ ಮಗಳು ಜಗ್ಗಿ ಬಲಾತ್ಕಾರ ಮಾಡ್ಕೊಟ್ಟಿದ್ದ. ಯಾಕಪ್ಪ ಅಂತ ಕೇಳಕ್ ಹೋದ್ರೆ ನನಗ ಬಡದು ಬಾಯಿ ಹಿಡ್ತು. ಮಾತಾಡ್ಕೊಂತಾರ ಬಾಲಿ, ಅವ ಎಲ್ಲಿ ಮತ್ತೊಂದು ಬಾಳೆ ಹೇಳ್ತ ಅಂದ್ರೆ ನನಗ ಬಾಳೆಹಣ್ಣು ಇಷ್ಟು ಹೆದರ್ತಿಯಲ್ಲ ನೀ? ಹಂಗಾಗೈತು. ಅಲ್ಲ ಈ ಬಾಳೆಹಣ್ಣು ತಂದೇನ ಕಿವಿಯಾಗ ತಗೋತಾನ ಎಲ್ಲಿ ತುರುಕಿದ್ರು ನನಗಲ್ರಿ. ಮಾಮ, ನೀ ಹೇಳ್ದಾಗ ನಿನ್ನ ಮಗನ ರೂಮ್ನಾಗ ಹಾಕಿ ಚಾವಿ ಹಾಕೊಂಡ್ ಬಂದ್ಬಿಟ್ಟಿನಿ. ಶಾಬಾಸ್. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಟೆ. ನನಗ ತಿಳ್ಕೋಬೇಕಂದ್ರೆ ನಡಿ ಪೊಲೀಸ್ ಸ್ಟೇಷನ್ ಹೋಗಿ. ಯಾಕೆ? ಕಂಪ್ಲೇಂಟ್ ಕೊಡು. ಯಾರ ಮೇಲೆ? ರವಿ ಮೇಲೆ. ಏನಂತ? ಆಡ ಹಗಲ ನಡು ದೇವಸ್ಥಾನದಾಗ ನನ್ನ ಮಗಳು ಜಗ್ಗಿ ಬಲಾತ್ಕಾರ ಮಾಡ್ಕೊಂತಿದ್ದ. ಯಾಕಪ್ಪ ಅಂತ ಕೇಳಕ್ ಹೋದ್ರೆ ನನಗ ಬಡದು ಬಾಯಾಗ ಬಾಳೆಹಣ್ಣು ತುರ್ಕ್ಯಾನ. ಬಡದಾನ ಬಾಳೆಹಣ್ಣು ತುರ್ಕ್ಯಾರ ಅಂದ್ರೆ ಕೇಸ್ ಸ್ಟ್ರಾಂಗ್ ಆಗ್ತಾವನ? ರಕ್ತ ಕಾಣಬೇಕು ಅಂದ್ರೆ ಹಾಫ್ ಮಾಡ್ರ ಕೇಸ್ ಹಾಕಕ್ ಬರ್ತೈತಿ ಇವ್ರ ಮೇಲೆ. ಇಟ್ಟು ದಿವಸ ಎಲ್ಲಿದ್ರಿ? ನಿನ್ನ ಹಿಂದೆ ಇಂತ ಒಂದರ ಐಡಿಯಾ ಕೊಟ್ಟೇನಿ. ನಾನ್ ನಿಮ್ ಮುಂದೆ ಇರ್ತೀನಿ. ಈಗ ಏನ್ ಮಾಡಂದಿ? ಈಗ ನೀ ಕುಂದ್ರು ಕಾಲ ತಗೊಂಡು ನಿನ್ನ ಹಣಿ ತೂತ್ ತೆಗಿತೀವಿ. ಅಷ್ಟು ಮಾಡು. ಬೇಡ ಶಟ್ರ, ಹಂಗಾದ್ರೆ ನನ್ನ ಮಾತು ಕೇಳ್ರಿ. ಸಣ್ಣದಾಗದ ಅಲ್ಲೋಡು. ನೋಡ್ರಿ, ಈಗ ಅವ್ರ ಕೆಲಸ ಮಾಡೋದು ಸೀದಾ ಬಲವಂತಣ್ಣ ಮನೆಗೆ ಹೋಗೋಣ ನೋಡ್ರಿ. ಅಂದ್ರ ಅವ್ರ ತಮ್ಮ ನನಗೆ ಅವಮಾನ ಮಾಡ್ಯಾನ. ಅಣ್ಣನ ಕಡೆ ಹೋಗಿ ಕೈ ಕಟ್ಕೊಂಡು ನಿಂದಿರ್ಬೇಕು. ನಾ ಹೆಂಗ್ ನಡ್ರಿ ನೀವು? ದೊಡ್ಡ ಅಪರಾಧ ಮಾಡಿ ನಾ ಹೆಣ್ ನಡೆದು ಗಲ್ಲಿಗೆ ಸರ್ ನಂಗ ಬಂದ್ರು ನೋಡ್ರಿ, ಅವ್ರ ಬಂದ್ರು ನೋಡ್ರಿ ಬಲವಂತಣ್ಣ. ನಮಸ್ಕಾರ. ನಮಸ್ಕಾರ ಮಾಡಕ್ ಅವನ ಮನೆ ತಿಂತೀಯ, ನನ್ನ ಮನೆ ತಿಂತೀಯ? ಸರಿ ಬಿಡಿ. ಅವರು ಊರಿಗೆ ಹಿರಿಯರು. ನನಗೇನಂತ ಗೊತ್ತಾದ. ಸರಿ, ನಮಸ್ಕಾರ ಶೆಟ್ಟಿಗೆ. ಮುಚ್ಚಬಾಯ್. ಈ ನಮಸ್ಕಾರ ಚಮತ್ಕಾರ ನನಗೆ ಬೇಕಾಗಿಲ್ಲ. ಏ ಬಲವಂತಪ್ಪ, ನಿಮ್ಮ ತಮ್ಮ ರವಿ ನೀವು ಊರಾಗ ಗೂಳಿಗೆ ಬಿಟ್ಟಿ ಅಂತ ಹೇಳ. ನೋಡ್ರೆ ಶೆಟ್ರಿಗೆ ಮಾತಾಡಕತ್ತಾರ, ಒಂದು ತಿಳಿಯವಲ್ದಲ್ರಿ? ಹೆಂಗ್ ತಿಳಿತೈತಿ? ತಮಿಳ್ನಾಗ ಮಾತಾಡಕತ್ತೀನಿ ನೋಡ್ ನಾನು. ನೀ ನೋಡಿದ್ರ ಆ ಸಂಘ ಈ ಸಂಘ ಅಂತ ಊರಾಗ ರಾಜಕೀಯ ಮಾಡ್ಕೊಂಡು ಹೊಂಟಿದಿ. ನಿಮ್ಮ ತಮ್ಮ ನೋಡಿದ್ರ ನಾ 10 ಸಾಲಿ ಕಲ್ತೀನಿ ಇಷ್ಟು ಸಾಲಿ ಕಲ್ತೀನಿ ಅಂತ ಸಿಕ್ ಹುಡುಗರ ಜೈ ಚಪ್ಪ ನೋಡ್ತಾನ. ಹಿಂಗ ನೋಡ್ರಿ ನಿಮ್ಮ ಅವ್ರ ಚಾಂಡಲ್ ನನ್ನ ಮಕ್ಕಳ. ಬಾಯಿ ಬಿಗಿಡದು ಮಾತಾಡ್ರೆ ಮುಚ್ಚು ಬಾಯ್. ಇವತ್ತಾದ ಪ್ರಕರಣ ನನ್ನ ಪೆತ್ತಿನ ಎತ್ತಿಗೆರೈತಿ. ನೀವಿಬ್ರು ಅಣ್ತಮ್ಮರನ್ನು ಹೇಳ್ರಿ, ಏಕದಮ್ ಹೊಡ್ಯಾಕ ಬರ್ತಾರ ನೀವು. ನೋಡ್ರಿ, ನನ್ನ ತಮ್ಮನಿಂದ ಆದ ಅಪರಾಧ ಏನಂತ ನೀ ಮಾತ್ರ ಬಾಯ್ ಬಿಟ್ಟು ನೋಡ್ರಿ ಬಲವಂತಣ್ಣ, ನಾನು ಶೆಟ್ರು ಇಬ್ರು ಸೇರ್ಕೊಂಡು ಗುಡಿಗಂತ ಹೋದಾಗ ನಿಮ್ಮ ತಮ್ಮ ರವಿ ಶೆಟ್ರ ಮಗಳ ಜಡಿ ಹಿಡಿದು ಸುಮ್ಮಿರುವ ಅಲ್ಲಿಂದ ಬರೋಣ. ಹೇಳು, ನಾ ಈ ಮಾತ ನಂಬೋದಿಲ್ಲ. ರೀ ಶೆಟ್ರಿ, ಈ ವಿಷಯವನ್ನು ನಿಜವಾಗ್ಲೂ ಹೇಳ್ತಾ ಇದ್ರು ಅಥವಾ ನನ್ನ ಮೇಲೆ ಹಳೆಯ ವೈರತ್ವ ಸಾಧಿಸ್ಕೊಳ್ಳೋದಾಗಿ ರೀತಿ ಕಟ್ಟುಕತೆ ಕಟ್ತಾ ಇದ್ದೀರೋ? ಏನು ಮಾತಾಡ್ತೀವೋ ಬರುವಂತಪ್ಪ. ಈ ಊರಾಗ ನಾನು ನೀನು ಆ ಜನ್ಮ ಶತ್ರುಗಳು. ಹಂಗಂತ ನಿನ್ನ ಮೇಲೆ ಸೇಡ್ ಸಾಧಿಸೋದಕ್ಕ ನನ್ನ ಮಗಳನ್ನ ಮುಂದೆ ಬಿಡ್ತೀನಿ. ಆಯ್ತು, ನಾ ಸುಳ್ಳು ಹೇಳ್ತೀನಿ. ನನ್ನ ಮೇಲೆ ನಂಬಿಕಿಲ್ಲ? ಇಲ್ಲ, ನಾನು ಸುಡು. ಇವ ನಮ್ಮ ಮಳೆಯ ಇವನು ಸುಳ್ಳು ಹೇಳ್ತಾನ. ಇವನ ಮೇಲೆ ನಂಬಿಕಿಲ್ಲ? ಇಲ್ಲ. ಇವನು ಸುಡು. ಇವ್ರು ನಮ್ಮ ಊರ್ ಗೌಡ್ರು. ನನ್ನ ಸುಡ್ರಿ. ನಮ್ಮನೆ ಸುಡ್ತಾರ್ರಿ. ಊರಾಗ ಧರ್ಮರಾಯ ಅಂತ ಬಿರುದು ತಗೊಂಡವ್ರು. ಇವ್ರ ಮಾತಿನ ಮೇಲೆ ನಂಬಿಕಿಲ್ಲ? ಹೇಳ್ರಿ ನೋಡ್ರಿ, ನನ್ನ ತಮ್ಮ ರವಿ ಇವ್ರ ಮಗಳ ಮೇಲೆ ಬಲಾತ್ಕಾರ ಮಾಡಕ್ ಹೋಗಿದ್ ನಿಜಾನೇ? ನೋಡ್ರಿ, ಅವ್ ಬಲಾತ್ಕಾರ ಮಾಡ್ಯಾನ ಬಿಟ್ಟಾನ ನಾವಂತೂ ನಮ್ ಕಣ್ಣಾಗ ನೋಡಿಲ್ಲ. ಆಗ ನಾವು ಗುಡಿಗೆ ಹೋದಾಗ ಜಡಿ ಹಿಡಿದ ಜಗ್ಗದ ಮಾತ್ರ ನೋಡಿ ನೋಡ್ರಿ. ಅದಕ್ಕಿಂತ ಮತ್ತೆ ಏನೇನ್ ಜಗ್ಗಾಕತ್ತಿದ್ದೆ ಯಾರಿಗ್ ಗೊತ್ತು? ರವಿ, ತಂದೆ ತಾಯಿ ಇಲ್ಲದ ತಪ್ಪಲಿ ಆದರೆ ನನ್ನ ಹೊಟ್ಟೆ ಮಗನಿಗಿಂತಲೂ ಹೆಚ್ಚಾಗಿ ಜೋಪಾನ ಮಾಡಿದೆ. ನನ್ನ ತಮ್ಮ ಕಲಿತು ವಿದ್ಯಾವಂತನಾಗ್ಲಿ ಅಂತ ದುಡ್ಡನ್ನ ನೀರಿನ ಹಾಗೆ ಖರ್ಚು ಮಾಡಿದೆ. ಆದ್ರೆ ಈಗ ಊರಲ್ಲಿ 4 ಜನರಿಗೆ ಮುಖ ಎತ್ತಿ ತಿಳಿದಂತೆ ಮಾಡಿಬಿಟ್ಟಿ ಅಲ್ಲೋ. ಪಾಪಿ ಕರ್ಮ ಚಾಂಡಾಲ. ಪಾಪಿ ಕರ್ಮ ಚಾಂಡಾಲ ಯಾರಿಗ್ ಬೈಲಿಪ್ಪ? ನನ್ನ ತಮ್ಮ ರವಿಗೆ. ಎಲ್ಲ ನನ್ನ ತಮ್ಮ ಮನೆಯಾಗದ. ಮತ್ತೆ ಆಡುನ್ ಬಾ ಕೆಡ್ಸುನ್ ಬಾ ಅಂತ ರೋಡ್ನಾಗ ನಿಮ್ಮ ತಮ್ಮ ರವಿ ಎಲ್ಲೇ ಇದ್ರು ಬಂದು ನನ್ನ ಕಾಲ ಹಿಡಿದು ಕ್ಷಮೆ ಕೇಳಬೇಕು ಒಂದು, ಇಲ್ಲ ಜೇಲ್ ಕಂಬಿ ಎಣಿಸಬೇಕು ಒಂದು. ಅಲ್ಲಿ ತನ ನಾನು ನೀರ ಕುಡಿಲಿಲ್ಲ, ನೀರ ಕುಡಿತಾನ. ಯಾರು ಕುಡಿಸಿದ? ಆಯ್ತು ಶೆಟ್ರ, ಈಗ ಮನೆಗೆ ಹೋಗ್ತೀನಿ. ನನ್ನ ತಮ್ಮ ರವಿನ ವಿಚಾರಿಸ್ತೀನಿ. ಅವರು ಈ ಕೃತ್ಯ ಮಾಡ್ತೀನಿ ನಿಜವಾಗಿದ್ರು ಕಳೆದ ಹೆಣಿಗೆ ತುಂಬ್ತೀನಿ. ಒಂದು ವೇಳೆ ನನ್ನ ತಮ್ಮ ಈ ತಪ್ಪು ಮಾಡಿರಬಾರ್ದು ಶೆಟ್ರ, ನಿಮಗೆ ಈಗ ಹೇಳಂಗಿಲ್ಲ,
ಮಾಡಿ ತೋರ್ಸು. ಈ ಶೆಟ್ಟಿ ಬುದ್ಧಿಯಲ್ಲಿ ಇಟ್ಟಿದ್ದಾನಂತೀನಿ. ಬಹಳ ಖರ್ಚಾಗುತ್ತಂತ ಗಮನ ಕೊಟ್ಟೆ. ಏನ್ ಹೇಳಿ ಕಳಿಸ್ತಿ ಬಲ್ವತ್ತಪ್ಪಗ? ಹೇಳ್ಬಿಟ್ಟಿನಿ, ನಿಮ್ಮ ತಮ್ಮ ರವಿಗೊಂದು ನನ್ನ ಕಾಲು ಹಿಡಿದು ಕ್ಷಮೆ ಕೇಳಬೇಕು ಒಂದು, ಇಲ್ಲ ಜೈಲು ಕಂಬಿ ಎಣಸಬೇಕು ಒಂದು ಅಂತ. ಅವನನ್ನ ಜೈಲಿಗೆ ಕಳಿಸಿ ನಿನ್ನ ಮಗಳಿನಲ್ಲಿ ಕಳಿಸ್ತಿ? ಫಾರಿನ್, ಸೌತ್ ಆಫ್ರಿಕಾ. ಅಲ್ಲಿ ಅಲ್ಲಿ ಯಾವ್ದು ನಮ್ ಸ್ವಾದರಳಿಯ ಮೌಂಟೇನ್ ಶಿವಲಿಂಗ್ಸ್ಟನ್. ನಮ್ ಸ್ವಾದರಳಿಯ ಮೌಂಟೇನ್ ಶಿವಲಿಂಗ್ಸ್ಟನ್. ಯಾವ ನಮ್ ಸ್ವಾದರಳಿಯ ನಿಮ್ ಮನೆಯಾಗ ಬೆಳದನ. ನಮ್ ಕಡೆ ತಂಗಿ ಜುಂಜಾವ್ನ ಏಕೈಕ 8ನೇ ಪುತ್ರ. ಏಕೈಕ 8ನೇ ಪುತ್ರ. ಓ ಮೌನೇ ಶಿವೆ ಅಂತಿದ್ರಲ್ಲ. ಇಲ್ಲಿ ಮೌನೇ ಶಿವೆ, ಅಲ್ಲಿ ಮೌಂಟೇನ್ ಶಿವಲಿಂಗ್ಸ್ಟನ್. ಅಲ್ಲೇನ್ ಮಾಡ್ತಾನ್ರಿ? 4 ಫ್ಯಾಕ್ಟ್ರಿ ಅದಾವ್ರಿ. ಇದು ಈ ಹಂದಿಲದ್ದಿಯೊಳಗೆ ಬಿಸ್ಕಿಟ್ ರೆಡಿ ಮಾಡ್ತಾನ. ಅದ್ರಾಗೆ ಹೌದು, ಮೊನ್ನೆ 10 ಪ್ಯಾಕೆಟ್ ಕೊಟ್ಟು ಕಳ್ಸಿದ್ನಲ್ರಿ, ಚಲೋ ಅದ ನೋಡ್ರಿ. ಬೆಳತನ ನೆನೆ ಇಟ್ರು ಕರುಮ್ ಕುರುಮ್ ಅಂತ ಒಂದಿಲ್ಲ. ಎಲ್ಲಿವು ಅಲ್ಲಿವಾ ನೋಡಾಕ ಇಷ್ಟು ಚಂದ ಅದಾನ್ರಿ. ಹೆಂಗ್ರಿ? ಫೋಟೋದಾಗ 7 ಫೂಟ್ 6 ಇಂಚ್ ಅದ. ಮುಂದೆ ಇದೇನಿದು ಫೋಟೋದಾಗ 7 ಫೂಟ್ 6 ಇಂಚ. ಆ ಬ್ಯಾನರ್ ಕಳ್ಸೋಣ ನೋಡಿ ಹಂಗ ಯಾರು ಕಂಡ್ರು ಹಿಡಿಸುದು. ಫೋಟೋ ಕಳ್ಸಿ, ಬ್ಯಾನರ್ ಕಳ್ಸಿ, ಅವ್ನ ಹೈಟ್ ಕಡಿಮೆ ಅಂತಂದ್ರೆ ಇಷ್ಟು ಚಂದ ಅದಾನ್ರಿ. ಆದ್ರೆ ಸ್ವಲ್ಪ ಕರಗ ಅದಾನ. ಅದನ್ನ ಆಮೇಲೆ ಬಿಡ್ರಿ. ಅದು ಒಂದು ಬಿಟ್ರ ಬಹಳ ಚಂದ ಅದ. ಇನ್ನೇನು ಮೇಳಗಣದ ಅದೇನ್ ಚಸ್ಮಾ ಹಾಕಿದ್ರೆ ಮುಗಿತು, ಮುಚ್ಚೋಗುತ್ತೆ. ಅದು ಒಂದು ಬಿಟ್ರ ಬಹಳ ಚಂದ ಅದ. ಇನ್ನೇನದು ಮೂಗಿಂಗ್ ಒಳ್ಳೆತಿದೆ. ಯಾಕ್ರಿ? ಅವ ಸಣ್ಣ ಇದ್ದಾಗ ಯಾರ ಡಿಚ್ಚಿ ಹೊಡೆದಿದ್ರ ಸ್ವಲ್ಪ ಅವೇಕಿದ್ದ. ನಿಮ್ ಮಳೆ ಅಲ್ಲ. ಅದು ಒಂದು ಬಿಟ್ರ ಬಹಳ ಚಂದ ಅದ. ಇನ್ನೇನು 4 ಕಾಲು ಮುಂದದ ಹಿಂಗ. ಅವ್ನ ಆಕಾರ ಕಾಣ ಮುಂದಿರ್ಬೇಕು ಆಗ ಹಿಂಗ. ನೋಡ ಎಷ್ಟು ಚಂದ. ಅದು ಒಂದು ಬಿಟ್ರ ಬಿಟ್ಟು ಬಿಡ್ರಿ, ಓಸು ಬಿಟ್ಟು ಬಿಡ್ರಿ. ಅವನು ನೋಡುವಂತ ಹರಕತ ಏನೈತ್ ನಮಗ. ಅಲ್ಲ ಕೈಕಾಲ ಸುತ್ತಲ್ಲ ಅವನ್ ಕೈ ಬಡಿಗಿಡ್ಕೊಂಡು ಹಂಗದಾನ್ರಿ. ಆ ಏರಿಯಾದಾಗ ಅವನ ಸ್ಮಾರ್ಟ್ ಅಂತ. ಅವ ಏನ್ರಿ ಡೀಸೆಲ್ ಕಾರ್ನಾಗ ಬಂದ್ ನನ್ನ ಮನಿ ಮುಂದೆ ಇಳ್ದ. ಮದುವೆ ಆತ್ ನನ್ನ ಮಗಳಲ್ಲ, ಅವ್ರ ಅವನು ಒಪ್ಕೋತಾಳ. ಏನ್ ಹೇಳ್ರಿ? ಮದುವೆ ಆತ್ ನನ್ನ ಮಗಳಲ್ಲ, ಅವ್ರ ಅವನು ಒಪ್ಕೋತಾಳ. ನೀವು ಹ್ಞೂ ಅನ್ರಿ. ಯಾಕ ಗೌಡಪ್ಪ ನಿಂದು ಬೇರೆ ನೋಡಿದತ್ತಲ್ಲ? ಯಾಕ? ಶೆಟ್ಟಿ ಅಂದ್ರೆ ಅದಕ್ಕೆ ಹೂ ಅಂತೀಯನ? ಮಗಳಲ್ರಿ ಅವನು ಅಂತಂದ್ರೆ ಹೂನ್ರಿ ಹೂನ್ರಿ ಹೂನ್ರಿ. ಹ್ಞೂ ಅಂದ್ರ ಒಂದರ ತಿಳಿದು ಮಾತಾಡೋ, ಹಿಡಿದ್ರೆ ಮಾತಾಡುದು. ನಾನು ಹಿಡ್ತೀನಿ, ನಮ್ಮ ಮಳೆ ಕೊಟ್ಟು ಮದುವೆ ಮಾಡಿ ನಾನು ಭಜನೆ ಮಾಡ್ಲೆ. ಓ ಸಿಟ್. ಅವ ಚಂದ ಅದಾನ, ಅವನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿ. ನೀ ಅವನು ಕೊಡ್ತೀನಂತೆ. ನಿನ್ನ ಮಗಳು ರವಿ ಇಲ್ಲ ಅಂದ್ರೆ ಸಾಕಿನಿ ಅಂತಾಳ. ಏನ್ ಮಾಡ್ತಿದ್ದಕ್ಕ? ಇದು ಹೇಳಕ್ ಬಂದೆ ನೀನು. ಮತ್ತೆ ಎದಕ್ಕೆ ಬರ್ತಿದ್ನ? ನಾ ಹೇಳ್ದಂಗ್ ಮಾಡು ಬಗೆ. ಏನು ಸರಿ, ನೀನ ಸರಿ. ನನ್ನ ಸರ್ಸಕ್ ಬಂದ ಅದೇನ್ ಹೇಳೋದು ಇಲ್ಲಿ ಬಂದ್ ಹೇಳು. ಅಲ್ಲ ಬಗೆ ಹರಿಯಲ್ಲ ಇಲ್ಲವಾ? ಗೌಡ್ರು ಅದಾರಲ್ಲಿ, ಗೌಡ್ರು. ನಾನು ನಿನ್ನ ಹೆಂಡತಿ ಅದೀನಿ. ನೀನು ಕಟ್ಕೊಂಡಕ್ಕೆ ಆದ್ರ ಗೌಡ್ರು ಇಟ್ಕೊಂಡಾಕಿ ಯಾರಂದ್ರಿ? ಅಲ್ಲೇ ತಂದು ಹಚ್ಚಿದ್ರಲ್ಲ ಅದನ್ನ. ಪ್ರಾಣ ಸ್ನೇಹಿತರ ಅಂತ ಹೇಳಕತ್ತೀನಿ. ಇಲ್ಲ, ಈ ಸೀಸನ್ ಅವ್ರನ್ನ ಬಿಟ್ಟು ಬರಕ್ಕಾಗಲ್ಲ. ಬಗೆ ಹರಿಬೇಕಂದ್ರೆ ಬಾ, ಇಲ್ಲೇ ಇಟ್ಕೊಂಡು ಅನ್ಸುತ್ತೆ ಹೋಗು. ಇಲ್ಲ ಅಲ್ಲೇ ಕಟ್ಕೊಂಡಾಕಿ ಜೊತೆ ಹೋಗು. ನಡೆ ನಡೆ. ಸರಿ ಗೌಡ್ರ, ಹಾ ನಾನು ಹೇಳ್ತಿ ಕರೆಯಕತ್ತಾಳ. ನೋಡಿ, ನೀವ್ ಇರ್ಬೇಕಾದ್ರೆ ನಾ ಹೆಂಗ್ ಹೋಗಾಕ್ ಬರ್ತೈತೆ? ಯಪ್ಪ ನಿನ್ನಲ್ಲ, ನನ್ನ ಕರೆಯಕತ್ತಾಳ. ನೀ ಏನ್ ಹಂಗಿನೇ ಎಬ್ಸಿದ್ಯಲ್ಲ. ನಿಮ್ಮನ್ನ ಯಾರು ನಿರಾಶೆ ಆತ್ ನೋಡು. ಏನ ದುಷ್ಟು ವಿಚಾರ ಐತೆ ಅಂತ ಹೋಗ್ಬರ್ಲೆ. ಇಷ್ಟು ಮಾಡು, ಮುಂದೆಂದು ನನಗ್ ಬಿಡು. ಎಷ್ಟು ಚಂದ ಬಗೆಹರಿಸಿದ ನಾನು ಹೇಳ್ತಿ. ಕಟ್ಕೊಂಡವ ಹಂಗಾಗಿ ನಾನು ಹೇಳ್ತಿ ಅಂತಾಳ, ಮುಂದಿಂದು ನನಗ ಬಿಡು ಅಂತ. ಏನ್ರಿ ಅದು? ಯಾವ ಮಂಗ್ಯಾನ ಮುಂದಿನ ಗೊತ್ತು. ಅಲ್ಲಿ ಹೋಗಿ ಬಂದು ಮಂಗ್ಯಾರ ಮಂದಿಗ ಗೊತ್ತಿರ್ಬೇಕಲ್ಲ. ಯಾಕೆ ಹೋಗೋಡಪ್ಪ, ಡೈರೆಕ್ಟ್ ಆಕತ್ತೇನೆ. ನಾನು ಹೇಳ್ತಿ ಅಂತಾಳ, ಆ ಬಲವಂತಪ್ಪನ ತಮ್ಮ ರವಿಗೆ ನನ್ನ ಮಗಳು ಕೊಟ್ಟು ಮದುವೆ ಮಾಡಿದ್ರೆ ಹಂಗ. ನಾನು ಅದನ್ನ ಹೇಳ್ಬೇಕಂತ ಮಾಡಿದ್ದೀನಿ. ಗುಂಡ ದೊಡ್ಡ ಒಂದು ಕಾಲು ತಂದು ನನ್ನ ತಲೆ ಹೊಡೆದು ಅವ್ನು ಜೈಲಿನ ಕೂತಾಗ. ನೋಡ್ರಿ, ಈಗ ಏನ ಕಾಲ ಮಿಂಚಿಲ್ಲ. ಸೀದಾ ಬಲವಂತ ಮನೆಗೆ ಹೋಗುನು. ನಾ ಎಲ್ಲಾ ವಿಷಯ ಪ್ರಸ್ತಾಪ ಮಾಡ್ತೀನಿ, ನೀವು ಸುಮ್ಮನೆ ಹೂ ಅನ್ನೋದು ಅಟ್ಟ ಕಲೀರಿ. ಮತ್ತೆ ಸಂಗು ಪಟ್ಟ ನಮ್ ಕಡೆ ನೋಡೋವಲ್ಲಿ ನೀವ ಕರ್ದಿಲ್ಲಪ್ಪ.
ಬಂದ್ಬಿಡು ನಮ್ಮ ತೋಟದ ಮನೆಗೆ ಬಂದ್ಬಿಡು. ಅಲ್ಲಿ ಬರಲ್ರಿ ನಾ ಬರೇ ಕಲ್ಲು ಮುಳ್ಳು ಏ ಎಲ್ಲಾ ಕ್ಲೀನ್ ಮಾಡಿಸಿ ಮ್ಯಾಟ್ ಹಾಸಿನ ಮ್ಯಾಟ್. ಬಿಸ್ಲಾಗ ತರ್ಸಿರೇನ ಓ ಮರಕ್ಕೂ ಲೈಟ್ ಜೋತ್ ಬಿಟ್ಟಿನಿ. ಬಿಸ್ ಎಲ್ಲ ರೆಡಿ ಐತಿ. ಅಲ್ಲೇ ತೋಟಕ್ಕೆ ಬಂದ್ಬಿಡು ಬಂದ್ಬಿಡು. ಎಷ್ಟು ದಿವಸ ಇರ್ತಿ ಇದ್ರ ಜೊತೆ ಬ್ಯಾಸರ ಆಗಿಲ್ಲ. ನೀ ಅಂತ ಗಟ್ಟಿ ಬಾಳೆ ಮಾಡಿದಿ ಬ್ಯಾಳೆ ಆಗಿದ್ದು ಅವಾಗ ಹಾಕೊಂಡು ಹೋಗಿದ್ದು. ಬಿಟ್ಟು ಬಿಡು ಅದನ್ನ ಬಿಟ್ಟು ಬಿಡು. ಅಲ್ಲೇ ತೋಟಕ್ಕೆ ಬಂದ್ಬಿಡು ಬಂದ್ಬಿಡು. ನಡ್ರಿ ನಾನು ಕರ್ಕೊಂಡ್ ಬಂದ್ ಬಿಟ್ಟು ಹೋಗ್ತೀನಿ. ನೀ ಏನ್ ಮೆಲ್ಲಕ್ಕೆ ಗೌಡ ಪುಕ್ಕ ಹಚ್ಚಿರಿ ಯಾಕ ಬಿಟ್ಟು ಬಿಡು ಬಂದ್ ಬಿಡು ಅಂತ ನಾ ಏನ್ ಹಗರಿ ಹೆಣ್ಮಗಳೇನು ಮಹಿಳಾ ಸಂಘ ಕಾರ್ಸ್ ಬಂದಿನಿ ಮೀಟಿಂಗು ಕಟಿಂಗು ಪಿಟಿಂಗ್ ಇರ್ತಾವ ನಾವು ಆತ ಮನೆ ಮಗಳು ಒಬ್ಬಕ್ಕೆ ನೋಡ್ಕೋತೀನಿ ಹೋಗು ಹೋದ್ ಕೂಡ ನಂದ ಮುಂದೆ ಶೆಟ್ಟಿ ಅಂತ ನಮ್ ಕನ್ಯಾಗ ಒಂದ್ ಒಳ್ಳೆ ಕಾರ್ಯ ಆಗ್ಬೇಕತ್ತ ನಮಗಾರ ಏನ್ ಬೇಕು ಮದುವೆ ಆಗ್ಬೇಕು ಆಮೇಲೆ ಅಳಿಯಾಗ ಹಂಗ ಕೈಯಾಗ ತಗೋಬೇಕ ನನಗ್ ಗೊತ್ತಿಲ್ಲೇನ ಅಪ್ಪಯ್ಯಕ್ಕೂ ವಯಸ್ಸಾಯ್ತು ಮದುವೆ ಆಗೋ ಅಂತಾರೆ ಅಚ್ಚಯ್ಯ ಪುಸಾಯ ಮುಂಚೆ ಮೊಮ್ಮಗುನ ಕೇಳ್ತಾರೆ ನೆಂಟ್ರೆಲ್ಲ ಮದುವೆ ಮುಂದೆ ಯಾವಾಗ ಅಂತಾರೆ ಫ್ರೆಂಡ್ಸ್ ಎಲ್ಲ ಎಣ್ಣೆ ಪಾರ್ಟಿ ಕೊಡ್ಸಲ್ಲ ಅಂತಾರೆ ಏನ್ ಮಾಡೋಣ ಹೇಳು ಏನ್ ಮಾಡೋಣ ಮಿಟ್ ಮಾಡೋಣ ಇಲ್ಲ ಮಿಟ್ ಮಾಡೋಣ ಮಿಟ್